ಕರ್ನಾಟಕದ ಪಕ್ಕದ ಒಂದು ಕಾಡು ಪ್ರದೇಶದಲ್ಲಿದೆ ಒಂದು ವಿಶಿಷ್ಟ ಹಳ್ಳಿ. ಹೆಸರು ಇಲ್ಲ. ಹೌದು, ಅದು ಹೆಸರೇ ಇಲ್ಲದ ಹಳ್ಳಿ. ಯಾವುದೇ ದಾಖಲೆಗಳಲ್ಲಿ ಈ ಹಳ್ಳಿಯ ಹೆಸರು ಕಾಣಿಸಲಿಲ್ಲ. ಗ್ರಾಮ ಪಂಚಾಯತ್ ಬಂದಾಗ ಜನ ಇದು ನಮ್ಮ ಹಳ್ಳಿ ಬಸ್ ಅಂತೋದು ಮಾತ್ರ ಹೇಳ್ತಾ ಇದ್ರು. ಹೀಗಾಗಿ ಅಧಿಕಾರಿಗಳು ಅದನ್ನ ಹೆಸರೇ ಇಲ್ಲದ ಹಳ್ಳಿ ಅಂತಲೇ ದಾಖಲಿಸಿದರು. ಅಲ್ಲಿ ಇದ್ದ ಜನ ತುಂಬಾ ಚಾತುರ್ಯವಾಗಿದ್ದರು. ಆದರೆ ತಾವು ಎಲ್ಲಾದರೂ ಹುಷಾರ್ ಅಂದ್ಕೊಂಡು ನಿರ್ಲಕ್ಷ್ಯ ಮಾಡಿ ನಗಾಡೋದು ಇವರ ಶೈಲಿ. ಮುಖ್ಯವಾಗೋದು ಬಾಸಪ್ಪ. ಅವನು ಹಳ್ಳಿಯ ಟ್ಯೂಬ್ಲೈಟ್. ಯಾವುದನ್ನೂ ತಡವಾಗಿ ಅರ್ಥ ಮಾಡ್ಕೋದು. ಅವನ ಗೆಳೆಯ ಮಾದಪ್ಪ ತಕ್ಕಷ್ಟು ಹೊಂಚು ಹಾಕೋವನಾಗಿದ್ದ. ಏನಾದರೂ ಪ್ಲಾನ್ ಇಟ್ರೂ ಬಸಪ್ಪನು ಕೊನೆಗೆ ಬಲಿಕೊಡೋದು ಗ್ಯಾರಂಟಿ. ಒಂದು ದಿನ ನಗರದಿಂದ ಕೆಲ ಅಧಿಕಾರಿಗಳು ಹಳ್ಳಿಗೆ ಬಂದರು. ಹಳ್ಳಿ ಅಭಿವೃದ್ಧಿಗೆ ಯೋಜನೆ ಇತ್ತು. ಇವರು ಹೇಳಿದ್ರು, ನಿಮ್ಮ ಹಳ್ಳಿಗೆ 5 ಲಕ್ಷ ಅನುದಾನ ಸಿಗುತ್ತೆ. ಆದರೆ ನಾವು ಅರ್ಜಿಗೆ ಹಳ್ಳಿ ಹೆಸರನ್ನ ಹಾಕಬೇಕು. ಅಷ್ಟೇ ಅಲ್ಲ, ಅಧಿಕಾರಿಗಳು ಒಂದು ಚೀಲ ಸಂಪೂರ್ಣ ದಾಖಲೆಗಳನ್ನು ಬಿಟ್ಟು ಹೋದರು. ನೀವು ಹಳ್ಳಿ ಹೆಸರು ತೀರ್ಮಾನಿಸಿ ನಮಗೆ ಕರೆ ಮಾಡಿ ಅಂದರು. ಆದ್ರೆ ಹೆಸರೇ ಇಲ್ವೇ? ಹಳ್ಳಿನ ಸಭೆ ಕರೆದರು. ಬಾಸಪ್ಪ ಹೇಳಿದ, ನಮ್ಮ ಹಳ್ಳಿಗೆ ಬಸವಾಪುರ ಅಂದ್ರೆ ಚೆನ್ನಾಗಿರುತ್ತೆ, ನನ್ಗೆ ಹೋನರ್ ಬರುತ್ತೆ. ಮಾದಪ್ಪ ಅಪ್ಲಾಯ್ ಆಗಿದ. ಅಯ್ಯೋ ಆನಾ, ಅವ್ನ ಹೆಸರಿನಲ್ಲಿ ಬಾಡೀತಾ ಹಳ್ಳಿ. ಚಿಕ್ಕಪ್ಪ ದೊಡ್ಡ ಶಬ್ದದಲ್ಲಿ ಹೇಳಿದ, ನಮ್ಮ ಹಳ್ಳಿಗೆ ಚೆನ್ನಮ್ಮನದುರ್ಗ ಅಂದ್ರೆ ಪವಿತ್ರತೆ ಬರುತ್ತೆ. ಎಲ್ಲ ಚರ್ಚೆಯ ನಡುವೆ ಬೂರಿರಾಜನ ಹೆಸರಾದ ಕಿತ್ತಾಪುರವನ್ನೂ ಬಿಟ್ಟಿಲ್ಲ. ಕೊನೆಗೆ ಆಯಿತೆಂದರೆ ನಕ್ಕಾಡಿದ ವಿಷಯ. ಯಾರಿಗೆ ಯಾವ ಹೆಸರು ಇಷ್ಟವೋ ಅವರು ಅರ್ಜಿ ಹಾಕೋಕೆ ಹೋಗ್ಬಿಟ್ರು. ಅಧಿಕಾರಿಗಳಿಗೆ ಒಂದೇ ಹಳ್ಳಿಗೆ 10 ಬೇರೆ ಬೇರೆ ಹೆಸರಿನ ಅರ್ಜಿ ಬಂದಿದ್ದು ಬಿಸಿ ಸುದ್ದಿ ಆಯ್ತು. ಸಚಿವರು ಹಳ್ಳಿಗೆ ನೇರ ಬಂದ್ರು. ಎಲ್ಲರನ್ನೂ ಕೂಲಿ ಕೂರಿಸಿದರು. ಅವರು ಕೇಳಿದ್ರು, ಇಲ್ಲಿ ಎಲ್ಲೋ ಹಳ್ಳಿಯೇ ನಿಜವಿಲ್ಲ ಅನ್ಸತ್ತೆ. ಕೊನೆಗೆ ರಾಜಕೀಯ ಕಾರಣಕ್ಕೆ ಹಳ್ಳಿಗೆ ನಾಮಕರಣ ಮಾಡುವನ್ನ ತಡೆದರು. ಅಧಿಕಾರಿಗಳು ಮರುಚಿಂತನೆ ಮಾಡಿ ಹೊಸ ಯೋಜನೆ ಪ್ರಕಾರ ಹೆಸರೇ ಇಲ್ಲದ ಹಳ್ಳಿ ಅನ್ನೇ ಅಧಿಕೃತವಾಗಿ ಗಾಜೇಟಿನಲ್ಲಿ ಪ್ರಕಟಿಸಿದರು. ಇಂದಿಗೂ ಆ ಹಳ್ಳಿ ಹೆಸರಿಲ್ಲದೆ ಹೆಸರಾಗಿದೆ. ಜಿಪಿಎಸ್ನಲ್ಲಿ ಅನ್ನೇಮ್ಡ್ ವಿಲೇಜ್ ಅಂತ ಬಂದರೂ ಯಾರಿಗೆ ತೊಂದರೆಯಿಲ್ಲ. ಬಾಸಪ್ಪ ಮಾದಪ್ಪ